ಕರಿ ಖಾರ ಇದೆಯಾ ನೋಡಲಿ ಎಲ್ಲ ಹೆಂಗ್ ಹಾಕಿದಾರೆ ಖಾರ. ಬರ್ತಾ ವರ್ಷಕ್ಕೊಂದ್ಸರಿ ಮಾಡ ಬರ್ತಾ ಎಲ್ಲ ಶೇಂಗಾ ಹೋಳಿಗೆ ತುಪ್ಪ ಹಚ್ಕೊಂಡ್ ತಿಂದ್ರ ಮಸ್ತ್ ಇರುತ್ತೆ. ಹೆಂಗಂತ ಅಂಬ ಅದೇನದು ಏನ್ ತಗೊಂಬಂದಿ? ಸಿರಿ ತಗೊಂಬಂದಿದ್ದಾಳು, ಗೋವಾಗ್ ಹೋಗಿದ್ಲ, ಸ್ವಿಮ್ ಸೂಟ್ ತಗೊಂಬಂದಿದ್ದಾಳು. ಈ ಕಡೆ ಬಾಯ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ಸಂಕ್ರಾಂತಿದು ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ರಾತ್ರಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು. ಸೊ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಅವ್ರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಬಟ್ ನಾನು ಮಾಡಿರಲಿಲ್ಲ, ಏನೋ ಇರೋದ್ರಿಂದ ಈ ಥರ ಎಲ್ಲ ರಂಗೋಲಿ ಹಾಕಿ ಕಲರ್ ಫಿಲ್ ಮಾಡಿ ಅಷ್ಟು ಆಗೋದಿಲ್ಲ, ಅವ್ಳು ಬಿಡೋದಿಲ್ಲ. ಒಂದು ಸ್ವಲ್ಪ ಹೊತ್ತಿದ್ರೇ ಹೆಚ್ಚು ಮನೆ ಮುಂದೆ ಹಾಕಿರೋ ರಂಗೋಲಿನೇ ಬಿಡೋಲ್ಲ, ಇನ್ನು ಕೆಳಗೆ ಈ ಥರ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಸುಮ್ಮನೆ ಇರಲ್ಲ ಅಂತ. ಸೊ ಶರಣ್ಯ ಸುಷ್ಮಾ ಕೂಡ ಬಂದಿದ್ರು, ಅವ್ರು ಇಲ್ಲೇ ಸ್ಟೇ ಮಾಡೋದು. ಸೊ ಅವ್ರು ಬಂದಿದ್ರಲ್ಲ ಅಂತ ಹಂಗೆ ಮನೇಲೇ ಇದ್ದು ಅಲ್ಲೇ ಮೇಲಿಂದನೇ ನೋಡ್ತಾ ಇದ್ವಿ ಯಾವ ಥರ ರಂಗೋಲಿ ಹಾಕ್ತಾರೆ ಅಂತ. ಸೊ ಅದು ನೆಕ್ಸ್ಟ್ ಡೇ ಗಾಳಿಪಟ ಕೂಡ ಮೇಲೆ ಟೆರೆಸ್ ಮೇಲೆ ಆರಿಸಿದ್ದಾರೆ. ಬಟ್ ನಾನು ಯಾವುದಕ್ಕೂ ಅಟೆಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿದ್ದ ನಾವು ಹಬ್ಬ ಅಲ್ವಾ, ಇಲ್ಲ ಮನೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆ ಅಮ್ಮ ಮನೆ ಆ ಕಡೆ ಸೈಡ್ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೆ ಅವತ್ತಿನ ದಿನ ಎದ್ದು ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿ ಕಿರಣೆ ಪೂಜೆ ಮಾಡಿದ್ರು. ಸೊ ನಾನು ಬ್ರೇಕ್ಫಾಸ್ಟ್ ಅದು ಇದು ಕಿಚನ್ ಐಟಮ್ ಏನಿದೆ ಎಲ್ಲಾದರೂ ಹೋಗ್ಬೇಕಂದ್ರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಹೋಗ್ಬೇಕಲ್ವಾ. ಸೊ ಎಲ್ಲ ಕ್ಲೀನ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ ಫಿಶ್ಗೆ ಕೂಡ ಫುಡ್ ಹಾಕ್ಬಿಟ್ಟು ಇನ್ನು ಇಲ್ಲಿದ್ದ ಅಮ್ಮ ಮನೆ ಅತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ ಸುಷ್ಮಾ ಮತ್ತು ಶರಣ್ಯ ಬಂದಿದ್ದಾರೆ. ಆ್ಯಕ್ಚುಲಿ ನಿನ್ನೆ ಬಂದರು, ಇವತ್ತಲ್ಲಿ ಅಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಿರಿ ಬಂದಿದ್ದಾಳೆ, ಅವಳಿಗೆ ಗೊತ್ತಿಲ್ಲ ನಾವು ಹೊರಡ್ತಾ ಇರೋದು. ಬನ್ನಿ ಬನ್ನಿ ಅಂತ ಕರೆದಿದ್ದು. ಇವತ್ತು ಹೋಗ್ಬಿಟ್ಟು ಮತ್ತೆ ನಾಳೆ ಬಂದ್ಬಿಡೋದು, ಹಂಗೆ ಅತ್ತೆ ಮನೆ ಆ ಕಡೆ ಹೋಗಿ ಆಮೇಲೆ ಬರೋದು. ನಿದ್ದೆ ಬರ್ತಿದೆ ಇವಳಿಗೆ. ಆ್ಯಕ್ಚುಲಿ ಬನಾನಾ ತೊಗೊಂಡು ಹೋಗ್ಬೇಕು, ಇಲ್ಲಿ ಯಾವುದೋ ಶಾಪಲ್ಲಿ ಹೇಳಿದ್ದೀನಿ ಕಿರಣ್ಗೆ ಸ್ಟಾಪ್ ಮಾಡ್ತಾರೆ. ಅಮ್ಮ ನೋಡು ಡಾಗಿ ಆಚೆ ಆಚೆ ಎಲ್ಲಿದೆ? ಅಯ್ಯೋ ಅಯ್ಯೋ ರೇಮೋ ಪಪ್ಪ ಕರಿ. ಏನ್ ಪಪ್ಪ ಹೆಸರು? ಕರಿಯಮ್ಮ ಪಪ್ಪ ಎಲ್ಲಿ? ಪಪ್ಪ ನೋಡಲ್ಲಿ ಹೋಗಿ ನಿಂತಿರೋದು. ಇದು ತಗೊಳಕ್ಕೆ ಏನದು ಕಾರ್ನ್. ಇಲ್ಲಿ ಬಂದಾಗೆಲ್ಲ ಜೋಳ ತಿನ್ನೋದು ಬೇಡ ಅಂತಿದ್ದೀನಿ. ಇವಾಗ ಹೆಂಗಿದ್ರೆ ಅಲ್ಲಿ ಅಮ್ಮ ಮನೆಗೆ ಹೋಗ್ತೀವಿ, ಬರ್ತಾ ಮಾಡಿರ್ತಾರೆ ಮಸ್ತ್ ಸಂಕ್ರಾಂತಿಗೆ. ತಿನ್ನಮ್ಮ ಅಂದ್ರೆ ಕೇಳಂಗಿಲ್ಲ ನಿಮ್ಮ ಪಪ್ಪ. ಕರಿಯಮ್ಮ ಪಪ್ಪಗೆ. ಅಯ್ಯೋ ಜೋರ ಕರಿ ಕರಿ. ಏನು ಅವಳಿಗೆ ಬನಾನಾ ತಿನ್ಸ್ಕೊಂಡು ಹೋಗ್ತಾ ಇದ್ದೀನಿ, ತೊಗೊಂಬಂದ್ರು. ಇನ್ನೇನು ಹೋಗೋಷ್ಟಕ್ಕೆ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೆ ತಿನ್ಸ್ಕೊಂಡು ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಬೋದು ಅಂತ ಬಂದರು. ಪಾಪ ಬಂದರು. ಹೊಸ್ದಾಗಿ ಮಾಡಿದ್ದಾರೆ, ಇದು ಯಾವಾಗಲೂ ಇರ್ತಾರಿಲ್ಲ, ಕಾರ್ನ್ ಅಷ್ಟೇ ಇರ್ತಾ ಇತ್ತು. ಇದು ಬಾರ್ಬಿಕ್ಯೂ ಅಂತ. ಖಾರ ಇದೆಯಾ ನೋಡಲಿ ಎಲ್ಲ ಹೆಂಗ್ ಹಾಕಿದ್ದಾರೆ ಖಾರ. ಉಪ್ಪು ಖಾರ ಅಲ್ದೇನು ಗ್ರೀನ್ ಚಟ್ನಿ ಕೂಡ ಹಾಕಿದ್ದಾರೆ ಅದ್ರ ಮೇಲೆ. ತುಟಿ ಎಲ್ಲ ಉರಿತಾ ಇದೆ. ಖಾರ ಇಲ್ಲ, ಭಾಳ ಖಾರ ಐತೆ. ಬೇಡಮ್ಮು, ಉರಿತಾ ಇದೆಲ್ಲ, ಬಟ್ ಮಜಾ ಬರುತ್ತೆ ಖಾರ ತಿನ್ನಕ್ಕೆ. ಸೊ ಬೇಡ ಅಂದರು ಮೆಕ್ಕೆಜೋಳ ಮತ್ತು ಪೈನಾಪಲ್ ತೊಗೊಂಬಂದರು. ಹಂಗೂ ಹಿಂಗೆ ತಿನ್ಕೊಂಡ್ವಿ. ಹೊಟ್ಟೆ ಫುಲ್ಲೇ ಹೋಗ್ಬಿಡ್ತಲ್ಲ, ಈ ಮನೆಗೆ ಹೋಗಿ ಇನ್ನೇನು ಊಟ ಮಾಡೋದು, ಎಲ್ಲ ಮಸ್ತ್ ಹಬ್ಬದ ಊಟ ಇರುತ್ತೆ ಬರ್ತಾ ಅಂತ ಹೇಳಿದ್ರು, ತೊಗೊಂಬಂದರು. ಸೊ ಪರವಾಗಿಲ್ಲ ಅಂತ ನಾನು ಸ್ವಲ್ಪ ತಿನ್ಕೊಂಡೆ, ಯಾಕಂದರೆ ವರ್ಷದಲ್ಲಿ ಒಂದೇ ಸರಿ ತಾನೇ ತಿನ್ನೋದು ಬರ್ತಾ ಅಂತ. ಸೊ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಕಡೆ ಫೆಸ್ಟಿವಲ್ ವೈಬ್ಸ್. ಬಂದ್ರು ನೋಡಿ, ಹಾಡು ಮಾಡ್ರಿ ಸಾಕು, ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ತು ಚಿಕ್ಕಿಗೆ. ಏ ರಾಹುಲ್ ಬಂದಿದ್ದಾನ, ಚಿಕ್ಕಪ್ಪನ ಬಂದಿದ್ದಾನ. ಯಾವಾಗ ನಮಗ್ ಸರ್ಪ್ರೈಸ್ ಕೊಟ್ರಿ ರಾಹುಲ್ ಬಂದಿದ್ದು ಇಲ್ಲಿ ಇವಳು. ಅಲ್ಲ ಸರ್ಪ್ರೈಸ್ ರಾಹುಲ್
ನಾನಿಷ್ಟನಾ ಬಾ ಹೈಟ್ ಇದೆ ಅಂತ ಬರ್ತಾಳಷ್ಟೇ ಹೈಟ್ ಇದೆ ಅಂತ ಬರ್ತಾಳಷ್ಟೇ ಲಾಕ್ ಮಾಡು ಲಾಕ್ ಮಾ ಏನ್ ಮಾಡಾತಿ ಹಾ ಏನೋ ಊಟ ಮಾಡ್ಸೋಣ ಅಂತ ಅವಳಿಗೆ ಮಾಡಿಲ್ಲ ಮಲ್ಕೊಂಡ್ಬಿಟ್ಟಿದ್ಲ ಬಂದ್ವಿ ಬಾಳೆಹಣ್ಣು ತಿನ್ನಿಸ್ದೆ ಬರತ್ನಾಗ ಅನ್ನ ಊಟ ಮಾಡಿಸ್ಬೇಕು ಬಾಳೆಹಣ್ಣು ತಿನ್ಸಿನಿ ಅನ್ನ ಮಾಡಿದಾರ ಇದೇನು ಬರ್ತಾ ವರ್ಷಕ್ಕೊಂದ್ಸರಿ ಮಾಡೋ ಬರ್ತಾ ಲಾಸ್ಟ್ ಇಯರ್ ರೆಸಿಪಿ ತೋರಿಸಿದ್ವಿ ಬರ್ತದ್ದು ಎಲ್ಲ ಥರ ತರಕಾರಿ ಹಾಕಿ ಮಾಡಿದ್ದು ಸಜ್ಜಿ ರೊಟ್ಟಿ ಕಲರ್ ಹೇಗೈತಲ್ಲ ಹುಬ್ಳಿಯಿಂದ ತೊಗೊಂಬಂದಿದ್ದಾಳ ಸಿರಿ ತೊಗೊಂಬಂದಿದ್ದಾಳೆ ಹುಬ್ಳಿಯಿಂದ ಸಜ್ಜಿ ರೊಟ್ಟಿ ಅಲ್ಲಿ ಸಾಂಬಾರು ಸೊ ಊಟ ಏನ ಕಲಿಸ್ಬೇಕು ಇಲ್ಲೆಲ್ಲ ಹೋಳಿಗೆಗಳಿದಾವೆ ಶೇಂಗಾ ಹೋಳಿಗೆ ಎಲ್ಲ ಶೇಂಗಾ ಹೋಳಿಗೆ ತುಪ್ಪ ಹಚ್ಕೊಂತಂದ್ರೆ ಮಸ್ತ್ ಇರುತ್ತೆ ಹೋಳಿ ತುಪ್ಪ ಚಂತಿನ ಅದಾವ ನೋಡ್ರಿ ನಮ್ ದೊಡ್ಡಮ್ಮ ಮಾಡ ಅಮ್ಮ ಹೋಳಿ ಯಾರು ಮಾಡ್ಯಾರ ಸಿರಿ ಮಾಡ್ಯಾರ ಹೌದಾ ಸಿರಿ ಸೊ ಸಂಕ್ರಾಂತಿ ಬಂದರೆ ಫಸ್ಟ್ ಥಿಂಗ್ ನೆನಪಾಗೋದೇ ಬರ್ತಾ ನನಗೆ ನನ್ನ ಫೇವ್ರೆಟ್ ಇದು ಸೊ ನನಗೆ ಅಷ್ಟೊಂದು ಇದೇ ಥರ ಟೇಸ್ಟ್ ಅಮ್ಮ ಮಾಡೋ ಥರ ಬರಲ್ಲ ಬಟ್ ಈ ಸರಿ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಕಿರಣ್ ಫೈನಲಿ ಸರಿ ರೆಡಿಯಾಗಿ ಹೋಗೋಣ ಅಂತ ಹೇಳಿದ್ರು ಕರ್ಕೊಂಡೋದ್ರು ಫೈನಲ್ ಸಖತ್ ಖುಷಿ ಆಯಿತು ಹೋಗಿದ್ವಿ ಅಮ್ಮ ಮಾಡಿದ್ದು ಮಸ್ತ್ ಇತ್ತು ಬರ್ತಾ ಮತ್ತು ಹುಬ್ಳಿಯಿಂದ ನನ್ನ ತಂಗಿ ಸಜ್ಜಿ ರೊಟ್ಟಿ ತೊಗೊಂಬಂದಿದ್ಲು ಮಸ್ತ್ ಕಾಂಬಿನೇಷನ್ ಊಟ ಮಾಡ್ಕೊಂಡ್ವಿ ಕಿರಣ್ಗೂ ಕೂಡ ತುಂಬ ಇಷ್ಟ ಆಯಿತು ಬರ್ತಾ ತಿಂದರು ಹಾಗೆ ಅಮ್ಮ ಏನ ಕೂಡ ಊಟ ಮಾಡಿಸ್ತಾ ಇದ್ದಾರೆ ಕಲಿಸಿದ್ರು ಬಿಸಿ ಬಿಸಿ ಅನ್ನ ಇತ್ತಲ್ವ ಅದನ್ನೇ ತುಪ್ಪ ಅದು ಎಲ್ಲ ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಕಲಸಿ ರೆಡಿ ಮಾಡಿ ತಿನ್ನಿಸ್ತಾ ಇದ್ದಾರೆ ಅದಾದಮೇಲೆ ಅನ್ನ ಸಾಂಬಾರು ಕೂಡ ಮಾಡಿದರು ತಿನ್ಸಕ್ಕೆ ಸರ್ಕಸ್ ತಿನ್ಲಾ ತಿಂತಿದ್ದಾಳ ಬೋಬೋ ಅಂತ ಬೋಬೋ ಬಂತ ಧೂಳ ಅಂತ ಧೂಳ ಇದೆಯಾ ಹೌದಮ್ಮ ಧೂಳ ಇದೆಯಲ್ಲ ಧೂಳ ಅಂತೆಲ್ಲ ಧೂಳ ಇದೆಯಲ್ಲ ಕೈ ಎಲ್ಲ ಮುಟ್ಟಬಾರ್ದಲ್ಲಿ ಧೂಳ ಹ್ಯಾಂಡ್ ವಾಶ್ ಮಾಡ್ಬೇಕಂತ ಹ್ಯಾಂಡ್ ವಾಶ್ ಧೂಳ ಆಯ್ತಲ್ಲಮ್ಮ ಏನ್ ಮಾಡ್ಬೇಕು ಅದಕ್ಕೆ ಧೂಳ ಆಯ್ತಾ ಅಮ್ಮ ಅದು ಹ್ಯಾಂಡ್ ವಾಶ್ ಮಾಡೋಣ ಹ್ಯಾಂಡ್ ಡಿಶ್ ಅಂತಲ್ಲ ಹ್ಯಾಂಡ್ ವಾಶ್ಗೆ ಅಲ್ಲಿ ಡಾಗಿ ಬಂದು ನೋಡಲಿ ಅಲ್ಲೊಂದು ಪಾಪು ಇದೆ ಮೇಡಮ್ ಅಲ್ಲೊಂದು ಪಾಪು ಇದೆ ನೋಡು ಅಂಬಾ ಡಾಗ್ ಎರಡೇ ಇದೆ ನೋಡು ಹೆಂಗಂತ ಮೋದು ಹೆಂಗಂತ ಅಂಬ ಹೆಂಗಂತ ಅದು ಸೌಂಡ್ ಹಂಗೆ ಮಾಡ್ತಾವ ನೋಡಿ ಸೇಮ್ ಸಿರಿ ಆರ್ಡ್ರಿ ನೋಡಿ ಚಾ ಕಿಟ್ಟ ಚಾ ಸಿರಿ ಮಾಡೋದು ಕುಡಿಯೋಕೆ ಕಾಯ್ತಿರ್ತಾರೆ ಎಲ್ಲಾರು ಆಕಾಶ್ ಕಾಲ್ ಮಾಡಿದ್ರು ನೋಡು ಮಾತಾಡು ಈ ಆಕಾಶ್ ಏನಂತಿದ್ರು ಗೊತ್ತಾ ಸಿರಿ ಏನ ಬಂದ್ರೆ ಮುಗೀತು ಬ್ಯಾಡ ಯಾರ ಅಂತ ಏನ ಇದ್ರು ಆಯ್ತಿಲ್ಲ ಮತ್ತೆ ಸಿರಿ ಹುಬ್ಳಿಯಿಂದ ಅವ್ರ ಅತ್ತೆಯವ್ರು ಮಾಡ್ಕೊಟ್ಟಿರೋದು ಮಾದ್ಲಿ ಮತ್ತೆ ಇದು ಆಕ್ಚುಲಿ ಅಮ್ಮ ಮಾಡಿದ್ದಲ್ಲಮ್ಮ ಸುಮ್ಮನೆ ಸಿರಿ ಅಂತೇಳಿ ನಾನು ನಂಬ್ಕೊಂಬಿಟ್ಟೆ ಅಮ್ಮ ಮಾಡಿದ್ದು ಚೆನ್ನಾಗಾಗತ್ತೆ
ಮಾದಲಿ ಒಂದು ಶೇಂಗಾ ಹೋಳಿಗೆ. ಎಷ್ಟು ಒಟ ಹಚ್ಚಾರ ನೋಡ ಕಡೆ ಎಲ್ಲಾರು. ಎಷ್ಟೊತ್ತಾಯ್ತು ಯಾ ಹೋಗಿ ಬಂದು. ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಎಲ್ಲೋಗಿದ್ದೀಯಾ ಎಲ್ಲೋಗಿದೆ ಅಂಬಿ? ಚಾ ಇಟ್ಟು ಎಷ್ಟೊತ್ತಾಯ್ತು, ಇನ್ನ ಕುದೇ ಅನ್ನಕತ್ತೈತೆ ನೋಡಿ. ಎಷ್ಟು ಒಂದು ತಾಸು ಆಯ್ತು ಅನ್ಸರಿ. ಕೆಂಪಗಾಗ್ಬಿಟ್ಟೈತಿ ಸಿರಿ. ತಾಸಾಯ್ತು ನೋಡಮ್ಮ ಚಾ ಕಿಟ್ಟು ಕುದೇ. ಅವಾಗ ನೀನು ಓದಲ್ಲ ಅವಾಗ ಇಟ್ಟಾಳ. ಯಾಕೆ ಸಿರಿ? ಅದು ಸಿರಿ ಸ್ಪೆಷಾಲಿಟಿ, ಅದಕ್ಕೆ ಚಾ ಹಂಗೆ ಬರೋದು, ಕೇಟಿ ಚಾ. ಅದೇನದು? ಯಪ್ಪ, ಈ ವೀಕೆಂಡ್ ವರ್ಕ್ ಮಾಡತ್ತಾರ ನೋಡ್ರಿ. ಹೌದು, ಟೈಮ್ ಶೀಟ್ ಸಬ್ಮಿಟ್ ಮಾಡಕ್ ಇಷ್ಟೊತ್ತು. ಇಲ್ಲಿ ಹಿಂಗ ಇಲ್ಲಿ ಕಿರಣ್ ಸೆಟ್ಲ್ ಆಗ್ಬಿಟ್ಟಿದಾರ ವರ್ಕ್. ವೀಕೆಂಡ್ ಕೂಡ ಮಾಡ್ತಾ ಇದಾರೆ ನೋಡಿ ವರ್ಕ್. ಕಿರಣ್ ಟೀ ಬೇಕಾ? ಹಾ ಬೇಡ, ಚಾ ರೆಡಿ ಆಗೈತೆ. ಏ ಮತ್ತೆ ಹೊರಗೆ ಹೋದ್ಲಾ ಸುಷ್ಮಾ? ಸುಷ್ಮಾ ಏನ್ ತಗೊಂಬಂದಿ? ಹಾ ಏನು ಕಡ್ಲೆ? ಸುಳಿ ಕುತ್ಕೊಂಡು ಕೊಡ್ತೀನಿ ಬಾಯ್. ಎಲ್ಲೋಗಿದ್ದಿ? ಯಾರು ಕೊಟ್ರ? ಅಯ್ಯಮ್ಮ ಸುಳಿಯಮ್ಮ, ಅದು ಏನದು? ಏನಿದ್ಯಾ? ಏನದು? ಕಡ್ಲಿ ಹೇಳ. ಕಡ್ಲೆ ಹೇಳಮ್ಮ, ಏನದು? ಬಿಸಿ ಇಲ್ಲ ಅಮ್ಮ, ಹೇಳಮ್ಮ. ಯಾರನ್ನ ಕೇಳ್ರಿ ಹೇಳ್ತಾರೆ. ಏನಮ್ಮ ಇದು? ಬಿಜಿ ಕಡ್ಲೆ ಕಡ್ಲೆ ಏನದು? ಹೇಳಲ್ಲ ಅವ್ಳು ಕೇಳ್ದಾಗ. ಯಾನಾಗಂತೂ ಜಾಸ್ತಿ ಜನ ಇದ್ಬಿಟ್ರಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಅವಳಿಗೆ. ಸುತ್ತ ಎಲ್ಲ ಜನ ಇರಬೇಕು ಆ ಥರ. ಸೊ ನಾವೆಲ್ಲರೂ ಬಂದಿದ್ವಲ್ಲ ಅಂತ ಅಮ್ಮ ಹಿಂದಿನ ದಿನನೇ ಎಲ್ಲ ಬರ್ತಾ ಮಾಡಿಬಿಟ್ರು. ತೋಚಿದ್ದು ಮಾಡುತ್ತಾ ಈ ಜನ್ಮ ಉಡಾಯಿಸು ಮಾಡು. ಕಡಲೆ ತಿನ್ಕೊಂಡು ಕಡದ್ಲು. ಸಾಕಾಯ್ತು ಅಯ್ಯಮ್ಮ, ಬಂದು ಕುತ್ಕೊಂಡ್ಲು, ಸಾಕಾಯ್ತು. ಅಪ್ಪು ಮೂವಿ ಹಾಕಿದ್ದಾರೆ. ಸೊ ಅಪ್ಪು ಮೂವಿಲಿ ಅಪ್ಪ ಕ್ಯಾರೆಕ್ಟರ್ ಮಾಡಿರೋರು ಅವರು ಸೇಮ್ ನಮ್ಮ ಅಪ್ಪ ಥರನೇ ಇದ್ದಾರೆ ನೋಡೋಕ್ಕೆ. ನೋಡಿ ಇವ್ರು ನೋಡಿದಾಗೆಲ್ಲ ಅಪ್ಪನೇ ನೆನಪಾಗ್ತಾರೆ, ಹಂಗೆ ಇರೋದು ಸೇಮ್ ಅದೇ ಥರ ಕೈಯಲ್ಲಿ ಎಲ್ಲ ವಾಚು ಅದೆಲ್ಲ ಹಾಕ್ಕೊಂಡು ನೋಡೋಕೆ ಅವ್ರ ಥರನೇ ಅಂತ ಅನಿಸ್ತಾ ಇತ್ತು. ಯಾವಾಗಲೂ ಅಷ್ಟೇ ಅವ್ರು ನೋಡಿದಾಗೆಲ್ಲ ಹಂಗೆ ಅನಿಸುತ್ತು. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಯಾ ಸಾಕು ಬಾಯ್, ಜೇಜಿ ಮಾಡಿ ಹೊರಗೆ ಬಾ. ದೀಪ ಐತಿ ಅಯ್ಯೋ ತೋರ್ಸಿಲಿ, ಮಗ ತೋರ್ಸ್ತೀರಿ? ಕುಂಕುಮ ಎಲ್ಲ ಕಣ್ಣಿಗೆ ಹೋಗೈತಿ. ಎಂತ ಶಾಂಪೂನ ಇದು? ಹಾಕಿ ಬೇಡ ಬಾಯಿಲಿ ತಗೊಂಡೋಗಲ್ಲಿಡು. ಇನ್ನೊಂದು ತಂದ್ಲು ಬಾಚಲಿಕೆ. ಹೋಗಿ ಕುಂಕುಮ ನೋಡ್ರಿ ಹೆಂಗೆ ಇಟ್ಕೊಂಡ್ ಬಂದಿದ್ದಾಳೆ. ಹೋಗ್ತಾಳೆ ಒಂದೊಂದು ತರ್ತಾಳೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲಿಂದ. ಅವಳು ಕೊಡತ್ತಾಳ. ನೆಕ್ಸ್ಟ್ ಏನ್ ತರ್ತೀಯಾ? ಅಪ್ಪು ಮೂವಿ ನಡೀತಾ ಇದೆ. ಏನ್ ತಂದ್ವ ನೆಕ್ಸ್ಟ್? ಕ್ರೀಮುದು. ಮಂಜು ಮಾಮನ್ ಬಾಚಲಿಕೆ ಅದೇನಮ್ಮ?
ಇದು ಮಂಜು ಮಮ್ಮ ಬೈತಾ ನೀರು ಎಲ್ಲ ಹಾಕಿದ್ಲ ಸಿಗ್ಲೇ ಇಲ್ಲ ಸ್ವಲ್ಪ ದಿನ ಆಮೇಲೆ ಸಿಕ್ಕೈತೆ ಕೊಟ್ಲು ವಾಪಸ್ ಮತ್ತೆ ಸಾಕಿಯಾ ಎಷ್ಟು ದನ್ಕಂತಿ ಯಾ ಕಾಫಿ ಕುಡಿತೀಯಾ ಪರವಾಗಿಲ್ಲ ಸಿರಿ ತಗೊಂಬಂದಿದ್ದಾಳು ಗೋವಾಗ ಹೋಗಿದ್ಲ ಸ್ವಿಮ್ ಸೂಟ್ ತಗೊಂಬಂದಿದ್ದಾಳು ಈ ಕಡೆ ಬಾಯ್ ಬೀಳ್ತೀಯಾ ಹಿಂದೆ ಸುತ್ಕೊ ವಾವ್ ಮಸ್ತ್ ಇದೆ ಸಖತ್ತಾಗೈತ ಟ್ಯಾಗು ಕೂಡ ತೆಗ್ದಿಲ್ಲ ಮಸ್ತ್ ಇದೆ ಡ್ರೆಸ್ ಗೋವಾಲಿ ಹಿಂದೆ ಎಲಾಸ್ಟಿಕ್ ಇದೆ ಅದ್ರ ಜೊತೆ ಆಟ ಅಮ್ಮ ಪೂಲಲ್ಲಿ ಆಟ ಆಡೋಣ ಪೂಲು ಅಲ್ಲಿ ಹೋಗೋಣ ಕಲ್ಲೋಡ್ ಸೊ ಏನಾಗೆ ಡಿನ್ನರ್ ರೆಡಿ ಮಾಡ್ತಿದ್ದೀನಿ ಕಿಚಡಿ ಸೊ ಇಲ್ಲಿ ರೈಸು ಕಿತ್ತಾಡತ್ತಾರ ವಟ 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 ಆಯ್ತಾರೆ ಸಿರಿ ಸುಷ್ಮಾ ಸ್ಟಾಪ್ ಮಾಡಿ ಬಂದಾಳ ಆದ್ರೂ ನೋಡ್ರಿ ಬೆಲೆ ಇಲ್ಲ ನಿನಗೆ ಸ್ಟಾಪ್ ಮಾಡಿದ್ರೆ ಹಂಗ ವಟ ಸೊ ಏನಕ್ಕೆ ಕಿಚಡಿ ಮಾಡಾಕ್ತೀನಿ ಇಲ್ಲಿ ಅಕ್ಕಿ ಮೂಂಗ್ ದಾಲ್ ಮಸೂರ್ ದಾಲ್ ಹಾಕಿದ್ದೀನಿ ಮತ್ತೆ ಇಲ್ಲಿ ತರಕಾರಿಗಳು ಎಷ್ಟೊಂದು ಇತ್ತಲ್ಲ ಭರ್ತಾ ಮಾಡಕ್ಕೆ ಅಮ್ಮ ಎಷ್ಟೊಂದು ತೊಗೊಂಬಂದಿದ್ರು ಇಲ್ಲಿ ಕುಂಬಳಕಾಯಿ ಇದೆ ಸೊ ಸೋರೆಕಾಯಿ ಕ್ಯಾರೆಟ್ ಕುಂಬಳಕಾಯಿ ಇದು ಏನು ಗೊತ್ತಿಲ್ಲ ಏನಿದು ಬಡವಲ್ಕಾಯಿ ಪಡವಲ್ಕಾಯಿ ಸೊ ಇದಿಷ್ಟು ಹಾಕಿ ಏನಕ್ಕೆ ಕಿಚಡಿ ಮಾಡಾಕ್ತೀನಿ ಮಾಡಾಕ್ತೀನಿ ಅಮ್ಮ ಊರಿಗೆ ಹೋದ ತಗೊಂಬಂದಾರ ತುಪ್ಪ ಪೆಪ್ಪರ್ ಐತಲ್ಲಮ್ಮ ಆಯ್ತು ಐಕ್ಯ ಬಾಕ್ಸ್ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ ಉಪ್ಪು ಯಾರದು ಡಿಸ್ಟರ್ಬ್ ಮಾಡ್ತಿರೋದು ನೋಡಿ ಡಿಸ್ಟರ್ಬ್ ಮಾಡಕ್ ಬಂತ ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಮತ್ತೆ ಸ್ವಲ್ಪ ಕ್ಯೂಮಿನ್ ಸೀಡ್ ಜೀರಾ ಪೌಡರ್ ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕಂಬ್ರಿ ನಿದ್ದೆ ಬಂದು ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ನೆನ್ಸಿರೋದು ರೈಸ್ ಮುಂದೆ ತೋರ್ಸು ಬ್ಯೂಟಿ ಕ್ವೀನ್ ಅಕ್ಕಿ ಮೊಕನೇ ತೋರ್ಸಲ್ಲ ಒಟ್ಟು ಸಿರಿ ಭಾರಿ ಮಾಡಿದ್ಲು ಸ್ವಲ್ಪ ಅಷ್ಟೇ ಸ್ವಲ್ಪ ನೀರು ಹಾಕಿ ವಿಜಿಲ್ ಹೊಡ್ತಾರೆ ಕಿಚಡಿ ರೆಡಿ ಆಗುತ್ತೆ ಅಮ್ಮ ಮಮ್ಮಮ್ ಯಾವ್ದು ರೆಡಿ ಆಗ್ತಿರೋದು ಯಾರ್ದು ಮಮ್ಮಮ್ ರೆಡಿ ಆಗ್ತಿ ಯಾನ ಮತ್ತೆ ಕೇಳಲ್ಲ ಅಂತ ತೋರಿಸ್ರಿ ಅಂತ ಸುಷ್ಮಾ ಹೇಳತ್ತಲ್ಲ ಒಂದು ವಿಡಿಯೋ ಹಾಕ್ಬಿಡ್ರಿ ಅಂತ ಸರಿ ಮಸ್ತ್ ಮಾಡಿದ್ಲು ಸುಷ್ಮನ್ ಫೋನ್ ಡಸ್ಟ್ಬಿನ್ಗೆ ಹಾಕೋಣಕತ್ತಾರ ನಿಜವಾಗ್ಲೂ
ಡಸ್ಟ್ಬಿನ್ಗೆ ಹಾಕಂದ್ರೆ ಹಾಕಿಕೊಂಟಾಳ. ಅದು ಕಿಚಡಿ ರೆಡಿ ಆಗಿದೆ, ಅಮ್ಮ ತಿನ್ಸಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ಸೊ ಈ ಥರ ಬಂದಿದೆ ಸ್ಟಾಪ್, ಆಚೆ ಕರ್ಕೊಂಡು ಹೋಗಿದ್ದಾರೆ ತಿನ್ಸಕ್ಕೆ. ರೀಲ್ಸ್ ಎಲ್ಲ ಮಾಡ್ಕೊಂತಿದ್ವಿ, ಕಿರಣ್ ಇಲ್ಲಿದ್ದ ರೆಕಾರ್ಡ್ ಮಾಡಿದ್ದಾರೆ ನಾವು ಮಾಡೋದು. ತಿನ್ಲಮ್ಮ, ತಿನ್ಲ ಫುಲ್ ತಿನ್ಲ. ಇಷ್ಟು ಉಳ್ಸ, ಸ್ವಲ್ಪ ಉಳ್ಸ. ಇದೆ ಏನಿದೆ, ಏನಮ್ಮ ಅದಕ್ಕೆ ಇದು ಇಂಥದ್ದೆಲ್ಲ ಕ್ರಿಸ್ಪಿ ಐಟಮ್ ಎಲ್ಲ ನೋಡ್ಬಿಟ್ರೆ ಅವಳಿಗೆ ಊಟ ಬಿಟ್ಬಿಡ್ತಾಳೆ, ಅದು ಬೇಕಂತ ನಿಂದಿರ್ತಾಳೆ. ಅಮ್ಮ ಇದೆರಡ್ರಾಗ ಯಾವ್ದು ತಿಂತೀಯಮ್ಮ? ಯಾವ್ದು ಬೇಕಮ್ಮ? ನೋಡ್ರಿ ಹೆಂಗೆ ನಾಟಿ ಇದ್ದಾಳೆ, ಅದೇ ತೋರಿಸ್ತಾಳೆ. ಸೇಮ್ ಸೊಂಡಿಗೆ ಅಂಥವೆಲ್ಲ ಇರ್ಬೇಕು ಇವಳಿಗೆ, ಫ್ರೈಡ್ ಐಟಮ್ಸು. ಹಪ್ಪಳ ಅದು ತಿನ್ಸಿರಿ ನೋಡ ಏನು ಮಾಡ್ತಾಳೆ. ಕಳ್ಳಿ ಇದು ಅಂತಲ್ಲ ಅದಂದ್ರೆ ಕಳ್ಳಿ. ನಾನು ಹೋಗ್ಲಾ? ನಾನು ಹೋಗ್ಲಾ ಬೇಡ? ಚಿಕ್ಕಪ್ಪ ಹೋಗ್ತಾರಂತಮ್ಮ. ನಾನು ಹೋಗ್ಲಾ? ನೋ ಬಾಯ್ ಇಲ್ಲಿ ಮತ್ತೆ ಬಾಯ್. ಚಿಕ್ಕಪ್ಪ ಹೋಗ್ತಾರಂತೆ. ಬಾಯ್ ಬಾಯ್ ಬಾಯ್. ಹೋಗ್ಲಾ? ಬಾಯ್ ಚಿಕ್ಕಪ್ಪ. ಸರಿ ಬಾಯ್. ಫ್ಲೈನ್ ಕಿಸ್ಕೊಂಡು ನೀವು. ಸೊ ರಾತ್ರಿ ಊಟಕ್ಕೆ ಭರ್ತಾ ಮತ್ತು ಸಜ್ಜಿ ರೊಟ್ಟಿ, ಅನ್ನ ಮತ್ತು ಭರ್ತಾ ಸಾಂಬಾರೆಲ್ಲ ಐತಲ್ಲ ಅದೇ ತಿನ್ಕೊಂಡ್ವಿ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ನಾಳೆ ಸಂಕ್ರಾಂತಿ ಬ್ಲಾಗ್ ಜೊತೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.